ಮಟ್ಟದ ಗಲಭೆ ಆಗಿದೆ. ಸೊ ಪೊಲೀಸರು ಒಂದಷ್ಟು ಜನ ಬಂಧನ ಮಾಡಿದ್ದಾರೆ, ಹಿಂದೂಗಳನ್ನೇ ಬಂಧನ ಮಾಡಿದ್ದಾರೆ ಅನ್ನೋಂಥದ್ದು ಈಗ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಹಿಂದೂಗಳನ್ನು ತುಳಿಯುವಂಥದ್ದು ಆಗ್ತಾ ಇದೆ. ಹಿಂದೆ ಅಧಿಕಾರದಲ್ಲಿದ್ದಾಗ 2013ರಿಂದ ನಾವು ಇದನ್ನೇ ಗಮನಿಸಿದ್ವಿ. ಈ ಆಡಳಿತಾವಧಿಯಲ್ಲಿ ಕೂಡ ಹಿಂದೂಗಳಿಗೆ ನಿರಂತರವಾದಂಥ ಅಪಮಾನ ಆಗ್ತಾ ಇದೆ. ನಿನ್ನೆ ನಾಗಮಂಗಲದಲ್ಲಿ ನಡೆದಂಥ ಘಟನೆ ನಮ್ಮೆಲ್ಲರಿಗೂ ದುಃಖ ತಂದಿದೆ. ನಾಗಮಂಗಲದಲ್ಲಿ ನಮ್ಮ ಗಣಪತಿಗೆ ಕಲ್ಲೆಸೀತಾರೆ, ಚಪ್ಪಲೆಸೀತಾರೆ, ಅಂಗಡಿಗಳನ್ನು ಸುಡ್ತಾರೆ. ಅಲ್ಲಿರುವಂಥ ಸಚಿವರು ಯಾವ ಅಪರಾಧಿಗಳಿದ್ದಾರೆ ಅವರನ್ನೇ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದು ಯಾರ ಕುಮ್ಮಕ್ಕಿಂದ? ಸಿದ್ದರಾಮಯ್ಯನವರ ಕುಮ್ಮಕ್ಕಿನಿಂದಾಗಿ ಇವತ್ತು ಇಂಥ ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ನಾವಿದನ್ನು ಬಲವಾಗಿ ಖಂಡಿಸ್ತೀವಿ. ಅರೆಸ್ಟ್ ಆಗಿರೋದು ಕೂಡ ಹಿಂದೂಗಳನ್ನು ಅರೆಸ್ಟ್ ಮಾಡ್ತಾರೆ. ಯಾರು ಒಡಿಸ್ಕೊಂಡಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ತಕ್ಷಣ ಅಲ್ಲಿ ಯಾರು ಅಪರಾಧಿಗಳಿದ್ದಾರೆ ಅವರನ್ನು ಬಂಧನ ಮಾಡಬೇಕು, ನ್ಯಾಯ ಒದಗಿಸಬೇಕು. ಗಣಪತಿ ಮೆರವಣಿಗೆಯಲ್ಲಾದಂಥ ಅಪಮಾನಕ್ಕೆ ಬರುವಂಥ ದಿನಗಳಲ್ಲಿ ಹಿಂದೂಗಳು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಉತ್ತರವನ್ನು ತಕ್ಷಣ ಮುಖ್ಯಮಂತ್ರಿಗಳು ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.